ದಯವಿಟ್ಟು ಕ್ಷಮಿಸಿ, ದಯವಿಟ್ಟು ಕ್ಷಮಿಸಿ. ಆಮೇಲೆ ಅದನ್ನು ಏನಾಗಬೇಕಮ್ಮ? ಇಲ್ಲ, ನಾನು ಕ್ಯಾನ್ಸರ್ ಪೇಷಂಟ್ ಸರ್. ಸರಿ, ದಯಾಮರಣ ಯಾಕೆ ಮಾಡ್ತಾ ಇದೀಯ? ಧೈರ್ಯವಾಗಿರು ನೀನು. ಏನಾಗಬೇಕು ಕೇಳು. ನನಗೆ ಇರೋಕ್ಕೆ ಮನೆ ಇಲ್ಲ, ಯಾರು ಇಲ್ಲ, ಮಗ ದೂರ ಆಗಿದ್ದಾನೆ. ನಾನೀಗ ಏನೂ ಇಲ್ಲ ನನಗೆ. ಅಲ್ಲ ಕಣಮ್ಮ, ನಾನು ಫುಲ್ ಕ್ಯಾನ್ಸರ್ ಪೇಷಂಟ್. ನಿನ್ಗೆ ದಯಾಮರಣ ಬೇಕು ಅಂತ ಯಾರು ಕೇಳಿದ್ದು? ನಾನೇ ಅನ್ಕೊಂಡೆ. ನಾನು ದಯಾಮರಣ ಮಾಡೋಕ್ಕೆಲ್ಲ ಬಂದಿರೋದು, ನೀನು ಪರಿಹಾರ ಕಂಡುಹಿಡಿಯಕ್ಕೆ. ಹೇಳು ಅದೇನು. ಏನು ಮಾಡ್ತೀನಿ ನೋಡಿ, ನನಗೆ ಮನೆ ಇಲ್ಲ, ಇರೋಕ್ಕೆ ತಿನ್ನ ಕೊಡ್ತಾ ಇಲ್ಲ, ಏನು ಮಾಡ್ತೀರಾ? ನಿನ್ನ ಹೆಸರು ಲತಾನಾ? ಫೋನ್ ನಂಬರ್ ಬರ್ತೀನಿ, ಅದಕ್ಕೆ ಇನ್ನೇನು ಬೇಡ ಅಂತ ಅಷ್ಟೇ. ಏನು ಬೇಕು ಹೇಳಿ ನಿನಗೆ? ನನಗೆ ಹಣ ಸಹಾಯ ಬೇಕಾಗುತ್ತೆ. ಹಣ ಸಹಾಯ ಬೇಕಾಗುತ್ತೆ. ಇರೋಕ್ಕೆ ಮನೆ ಇಲ್ಲ, ತಿನ್ನೋಕ್ಕೆ. ನಾನು ಕ್ಯಾನ್ಸರ್ ಫುಲ್ ಪೇಷಂಟ್, ನಂಗೆ ನಿಂತ್ಕೊಳ್ಳೋಕ್ಕೂ ಆಗಲ್ಲ. ನನಗೆ ಏನು ಇಲ್ಲ, ಈಗ ನಿಲ್ಲು. ನನಗೇನು ಇಲ್ಲ ಸರ್. ಈಗ ಎಲ್ಲಿದ್ಯಾ? ಇಲ್ಲಿ ನ್ಯೂಟೌನ್ ಸೋಮೇಶ್ವರ ನಗರಲ್ಲಿದ್ದೀನಿ. ಯಲಹಂಕ ನ್ಯೂಟೌನ್ ಸೋಮೇಶ್ವರ ನಗರಲ್ಲಿದ್ದೀನಿ. ಆಯ್ತು, ಹೋಗು, ಧೈರ್ಯಗಿರು. ಒಂದು ಕೆಲಸ ಮಾಡ್ಕೊಂಡಿರ್ತೀಯಾ? ನನಗೆ ಆಗ್ತಾನೆ ಇಲ್ಲ ಸರ್, ನಿಂತ್ಕೊಳ್ಳೋಕ್ಕಾಗಲ್ಲ, ಶಕ್ತಿ ಇಲ್ಲ, ಕಾಲು ಹೋಗಿದೆ, ನಡೆಯೋಕ್ಕಾಗ್ತಿಲ್ಲ. ಹಾಗೆ ಇನ್ನೊಂದು ಸಮಸ್ಯೆ ಇದೆ, ಬೆಂಗಳೂರಿಗೆ ಹೋಗ್ತೀವಿ, ಅಲ್ಲಿ ಹೋಗೋಕ್ಕೆ ಆಗಲ್ಲ. ಎಷ್ಟು ವರ್ಸ್ಟ್ ಆಗಿದೆ ಅಂದರೆ ಗೋಡೆ ಮೆಟ್ಲು, ಬೆಂಗಳೂರನ್ನಂತ ಹೇಳ್ಕೊಳ್ಳೋಕ್ಕೆ ಆಗಲ್ಲ ಸರ್. ಅದೊಂದು ಸಮಸ್ಯೆ, ದಯವಿಟ್ಟು ಇದು ಮಾಡ್ಕೊಳ್ಳಿ. ಅಲ್ಲ, ಏನಾಗಬೇಕು ಹೇಳಮ್ಮ ನಿಂಗೆ. ಆಯ್ತು, ತಗೋಗು, ದುಡ್ಡು ಅಷ್ಟಿದೆ ಎಷ್ಟು. ಥ್ಯಾಂಕ್ಸ್ ಸರ್. ಮತ್ತು ನನಗೆ ಇರೋಕ್ಕೆ ಒಂದು ಚಿಕ್ಕ ಅಡುಗೆ ಮನೇಲಿದ್ದೀನಿ, ನನಗೆ ಕೆಲಸ ಮಾಡೋಕ್ಕೂ ಆಗಲ್ಲ. ನಂಗೆ ಜೀವನಕ್ಕೆ ಸ್ವಲ್ಪ ದಾರಿ ಮಾಡಿಕೊಡಿ. ನೋಡ್ರಿ, ಅದು ಏನೋ ದಯಾಮರಣ ಅಂತ ಬರೋದು ನೋಡಿ. ಅದೇನು ಅವ್ರು ಏನಾರು ವಿಕೆನ್ ಯಾರ್ಯಾರು ಕಳಿಸಿ ಮಾತಾಡ್ಸಿ ಅವ್ರಿಗೆ. ನಡಿಯಮ್ಮ, ಧೈರ್ಯ ಯಾಕೆ ಕಳ್ಕೊಳಕ್ ಹೋಗ್ಬೇಡ ನೀನು. ಹೋಗು. ಇಟ್ಕೊಡ್ರಿ ಅಮ್ಮಗೆ. ನೋಡ್ರಿ ಪಾಪ ಎಮ್ಮಂದೇನು ಕೇಳ್ರಿ, ನೀವಾರು ಕೇಳ್ರಿ, ನನ್ಗೆ ಭಯ ಬಿಡ್ತಲ್ಲ ಅಮ್ಮ. ಸ್ಪೆಷಲ್ ಡಿಸಿ ಅವರ ಆದೇಶ ಏನು ಒತ್ತುವರಿ ಮಾಡ್ರಿ ಸರ್. ರಾಜಕಾಲುವೆಗಳನ್ನ ಮತ್ತೆ ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿ ಅಕ್ರಮವಾಗಿ ಕಟ್ಟಡಗಳು ಕಟ್ಟಿದ್ದಾರೆ. ಯಾರು? ಅಲ್ಲಿನ ಸ್ಥಳೀಯ ಲೋಕಲ್ ಲೀಡರ್ಗಳು. ಮತ್ತೆ ನೋಡಿ, ಸ್ಪೆಷಲ್ ಡಿಸಿ ಅವರು ಆದೇಶ ಮಾಡಿ ರಸ್ತೆ ಮಾಡಿಕೊಡ್ರಿ ಸಾರ್ವಜನಿಕಂದು ಆರ್ಡರ್ ಮಾಡಿದ್ದಾರೆ. ಆ ಆರ್ಡ್ರನ್ನು ಉಲ್ಲಂಘನೆ ಮಾಡಿ ಮತ್ತೆ ಅಕ್ರಮ ಕಟ್ಟಡಗಳು ಕಟ್ಟಿದ್ದಾರೆ. ನಮ್ಮ ಘಟರಾಪುರ ಅಷ್ಟೇ ಸರ್. ಸ್ಪೆಷಲ್ ಡಿಸಿ ಅವರು ಆದೇಶ ಮಾಡಿದ್ದಾರೆ, ಸಾರ್ವಜನಿಕ ಪಬ್ಲಿಕ್ ರಸ್ತೆ ಮಾಡಿಕೊಡ್ರಿ ಅಂತೇಳಿ. ನೀವು ಎವಿಕ್ಷನ್ ಆರ್ಡರ್ ಮಾಡಿದ್ದೀರಿ, ಆದರೂ ಒತ್ತುವರಿ ಮಾಡ್ಕೊಂಡಿದ್ದೀರಿ. ಎಲ್ಲ ಡಿಪಾರ್ಟ್ಮೆಂಟ್ BDಗೂ ಕೊಟ್ಟಿದ್ದೀನಿ, BBMPಗೂ ಕೊಟ್ಟಿದ್ದೀನಿ, ತಹಶೀಲ್ದಾರ್ಗೂ ಕೊಟ್ಟಿದ್ದೀನಿ. ತಹಶೀಲ್ದಾರ್ ಅಲ್ಲ, ತಹಶೀಲ್ದಾರ್ಗೂ ಕೊಟ್ಟಿದ್ದೀನಿ ಸರ್, BDಗೂ ಕೊಟ್ಟಿದ್ದೀನಿ, BBMPಗೂ ಕೊಟ್ಟಿದ್ದೀನಿ, ಕಮಿಷನರ್ಗೂ ಕೊಟ್ಟಿದ್ದೀನಿ, ಎಲ್ಲರಿಗೂ ಕೊಟ್ಟಿದ್ದೀನಿ. ವಿಸಿಟ್ ದ ಸ್ಪಾಟ್, ವಿಸಿಟ್ ದ BMTF. ಸುಮಾರು ಒಂದು 100 ಸತಿ ಕೊಟ್ಟಿದ್ದೀನಿ ಸರ್ ಕಂಪ್ಲೇಂಟ್ಸ್ ಎಲ್ಲ. ವಿಸಿಟ್ ಮಾಡಕ್ಕೆ ಹೇಳ್ತೀನಿ ಬಿಡು. ಇಟ್ಕೊಂಡೆ ಅದೇ ಕೊಟ್ಟಿದ್ಯಲ್ಲ, ಅಲ್ಲಿ ಹೋಗ್ಬೇಕಾದ್ರೆ ನನಗೆ ಬೇಕಲ್ಲ ಸರ್. ಅಲ್ಲಿ ರಿಜಿಸ್ಟರ್ ಮಾಡಿಸಿ ಅಲ್ಲಿ ಕೊಡ, ಅಲ್ಲಿ ಕೊಟ್ಟಿದ್ಯಲ್ಲ ಅಲ್ಲಿ. ಇದು ಕೊಟ್ಟಿದ್ರು ತಗೋ, ಇಲ್ಲ ಅದನ್ನ ಇಟ್ಕೋ. ನೀನು ಫೋನ್ ಮಾಡಿ ಕರ್ಸ್ತಾರೆ, ಸ್ಪಾಟ್ ಕರ್ಕೊಂಡು ಹೋಗು. ಇಷ್ಟಿದೆ ಅರ್ಜಿ ಸರ್, ಇಷ್ಟಿದೆ ಅರ್ಜಿ. ಕಡಿಮೆ ಕೊಟ್ಟಿದ್ಯಾ? ಎಷ್ಟು ಕೊಟ್ರಿ ಏನು ಪ್ರಯೋಜನ ಸರ್? ಅಧಿಕಾರಿಗಳು ಹೋಗಿ ಅಲ್ಲಿ ಮಿಂಗಲ್ ಆಗ್ತಾ ಇದ್ದಾರೆ. ಸರ್, ನಾನು 30 ವರ್ಷದಿಂದ ಬಾಡಿಗೆ ಮನೇಲಿದ್ದೀನಿ. ಒಂದು ಅರ್ಜಿ ಹಾಕಿದ್ದೆ ಸರ್, ಹಕ್ಕುಪತ್ರ ಕೊಟ್ಟವ್ರೆ. 1 ಲಕ್ಷ ಸಾಲ ಮಾಡಿ ಕಟ್ಟಿದ್ದೀನಿ. ದುಡ್ಡು ಕಟ್ಟಕ್ಕಾಗಲ್ಲ ಸರ್ ನನಗೆ. ನಿನ್ಗೆ ಮನೆ ಕಷ್ಟನೋ ಸುಖನೋ ಮನೆನ ಮಾಡಮ್ಮ, ನಿನ್ಗೆ ಗೊತ್ತಾಗಲ್ಲ. ಸ್ಯಾಂಕ್ಷನ್ ಆಗಿದೆ ಅಂದರೆ ಬಿಡಕ್ಕೆ ಹೋಗ್ಬೇಡ ನೀನು. ಸರ್, ಕೊಟ್ಟಿದ್ದಾರೆ, ಮನೆ ಹಕ್ಕುಪತ್ರ ಕೊಟ್ಟಿದ್ದಾರೆ ಸರ್, ಮನೆ ಇನ್ನೂ ಕೊಟ್ಟಿಲ್ಲ.
ಮನೆ ಕೊಡ್ಸೋಣ ಬಿಡು. ಆಗಲ್ಲ ಸರ್ ನನಗೆ. 1 ಲಕ್ಷ ಇಲ್ಲ 1 ಲಕ್ಷನೇ ಕಟ್ಟಿದ ಅಂತ. 1 ಲಕ್ಷ ಕಟ್ಟಿದ್ದೀನಿ ಸರ್ ನಾನು. ನನಗೆ ದುಡ್ಡು ಕಟ್ಟಕ್ ಆಗಲ್ಲ ಸರ್. ಆ 1 ಲಕ್ಷನೇ ಇನ್ನ ಬಡ್ಡಿ ಕಟ್ತಾ ಇದ್ದೀನಿ. ನಾನು ಕಟ್ಟಕ್ ಆಗಲ್ಲ ಸರ್. ಕಷ್ಟನ ಸುಖನ ಮಾಡು. ನಿಂಗೆ ದುಡ್ಡು ನಿಂಗೆ ಮನೆ ಕೊಟ್ಟಿರೋದನ್ನ ಬಿಡಕ್ ಹೋಗ್ಬೇಡ ನೀನು. ಎಷ್ಟು ಹೇಳ್ತಾವ್ರೆ? 5 ಲಕ್ಷ ಅಂತ ಹೇಳಿದ್ರು ಸರ್ ಫಸ್ಟ್. 6.5. ನೋಡ ಅದು ಎಷ್ಟು ಕಡಿಮೆ ಮಾಡ್ಸಕ್ಕಾಗ್ತದ ಮಾಡಿಸ್ತೀನಿ. ಆಯ್ತು ಸರ್. ಆಯ್ತು. ಇಲ್ಲ ಸರ್, ನನಗೆ ಮನೆನೇ ಇಲ್ಲ. ನನಗೆ ಗಂಡು ಮಕ್ಕಳು ಇಲ್ಲ. ನನಗೆ ನಮ್ಮ ಅತ್ತೆ ತುಂಬ ಕಷ್ಟ ಕೊಡ್ತಾರೆ. ಮನೆ ಮಾಡಿಸ್ಕೊಡಿ. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ನಂಗೆ ದುಡ್ಡು ಕಟ್ಟಕ್ಕೆ ಆಗಲ್ಲ ಸರ್. ನನಗೆ ಇದೊಂದು ಗೃಹಲಕ್ಷ್ಮಿ ಬಂದಿಲ್ಲ ಸರ್. ನನಗೆ ಯಾಕೆ ಗೃಹಲಕ್ಷ್ಮಿ ಕೊಡ್ತಾ ಇಲ್ಲ? ಅಪ್ಲೈ ಮಾಡಿದೆ ಸರ್, ಬಂದಿಲ್ಲ ನನಗೆ. ನಿನ್ ಕಾರ್ಡ್ ಇಲ್ವಾ? ಹಸಿರು ಕಾರ್ಡ್ ಅಲ್ಲಿ ಇಲ್ವಾ? ಹಸಿರು ಕಾರ್ಡ್ ಇದೆ ಸರ್. ಮತ್ತೆ ಫೋನ್ ನಂಬರ್ ಕರೆಕ್ಟ್ ಆಗಿರ್ಬೇಕು. ಯಾರ ಗಣಸು ನಂಬರ್ ಕೊಟ್ಟಿದ್ಯಾ ಅಂತ ಕಾಣ್ತದೆ. ಇಲ್ಲ ಸರ್, ನಂದೇ ಫೋನ್ ನಂಬರ್ ಕೊಟ್ಟಿದ್ದೀನಿ. ತಿರ್ಗಾ ರಿಜಿಸ್ಟರ್ ಮಾಡಿಸಿ ಇವತ್ತು. ನಿನ್ನ ಹೆಸರೇನು? ಪ್ರೇಮ ಸರ್. ಏನಿದೆ ನೋಡ್ರಿ ಇದನ್ನ ಕಳ್ಸ ನಡಿ. ನಮಸ್ಕಾರ ಸರ್. ಸರ್ ಇರಕ್ಕೆ ಮನೆ ಕೊಟ್ಟರೆ ಸಾಕು ಸರ್. ಇರಕ್ಕೆ ಮನೆ ಕೊಟ್ಟರೆ ಸಾಕು. ಮಕ್ಕಳಿದ್ದಾರೆ, ಸಾಕಲ್ಲ ಏನಿಲ್ಲ. ಆಯ್ತು ಮಾಡಿ ನಡಿ. ಓಕೆ ಓಕೆ ಸರ್. ಬಾಮ ಜಲ್ದಿ ಕಳಿಸ್ರಿ. ಕಳಿಸಿ ಮನೆ ಬೇಕು ಸರ್ ನನಗೆ. ಆಯ್ತು. ಸರ್, ನಮ್ಮ ಜಾಲ ಹೋಬಳಿ ಮಲ್ಕುಂಟೆ ಗ್ರಾಮದ ಸರ್ವೆ ನಂಬರ್ 50ರಲ್ಲಿ ರಸ್ತೆ ಇತ್ತು ಸರ್. ಅದನ್ನೆಲ್ಲ ಎನ್ಕ್ರೋಚ್ ಮಾಡಿ ಈಗ ರಸ್ತೆ ಇಲ್ದಂಗೆ ಮಾಡಿದರು. ಹಳೆ ತಹಸೀಲ್ದಾರ್ ಅವರು ಅಳತೆ ಮಾಡಿಸಿ ಸರ್ವೆ ಮಾಡಿಸಿ ಕೊಟ್ಟಿದ್ರು ನಮಗೆ. ಮತ್ತೆ ಈಗ ಅದನ್ನು ಎನ್ಕ್ರೋಚ್ ಮಾಡಿ ಕ್ಲೋಸ್ ಮಾಡ್ತಾ ಇದ್ದಾರೆ ಸರ್. ಮತ್ತು ಅದು ನಮ್ಮ ಗೋಮಾಳ ಇದೆ ಸರ್, 50ನೇ ಸರ್ವೆ ನಂಬರು. ಅದರಲ್ಲೆಲ್ಲ ಪ್ರೈವೇಟ್ ಲೇಔಟ್ಗಳು ಮಾಡಿ ಜನಗಳಿಗೆಲ್ಲ ತೊಂದರೆ ಕೊಡ್ತಾರೆ ಸರ್ ಅಲ್ಲಿ. ಆಯ್ತು. ನಿನ್ ಫೋನ್ ನಂಬರ್ ಹೇಳ ನಿಂದು? 9945689939. ಬರ್ತಾ ನಡಿ. ಸರ್, ನಾನು ಕಾನೇಬಾವಿ ಮುನೇಶ್ವರ ದೇವಸ್ಥಾನದ ಹತ್ರ ನಾನು ಒಂಟಿ ಮನೆಗೆ ಲೋನ್ ಮಾಡಿದ್ದೆ ಸರ್. ಅದು ಒತ್ತಾಯ ಮಾಡಿಕೊಂಡು ನನ್ನ ಹೊಡೆದು ನಾನು ರಾಮಯ್ಯದಲ್ಲಿ ಹೌಸ್ ಸ್ಪೀಕಿಂಗ್ ಮಾಡ್ತೀನಿ ಸರ್. ಮನೆಯೇ ಇಲ್ಲ ಸರ್ ನನಗೆ. ಅರ್ಧ ಬರ್ಧ ಎಲ್ಲ ಹೊಡೆದಾಕವ್ರೆ ಸರ್. ನಂದು ಜಾಗನೂ ಕಿತ್ಕೊಂಡಿದ್ದಾರೆ ಸರ್. ಎಲ್ಲಿ? ದೇವಿನಗರ ಅಂತ ಸರ್. ಕಾನೇಬಾವಿ ಮುನೇಶ್ವರ ದೇವಸ್ಥಾನ. ನಾನು ಮನೆಯೇ ಇಲ್ಲ ಸರ್. ಎಲ್ಲ ತಗೊಂಡೋಗ್ಬಿಟ್ಟಿದ್ದಾರೆ ಸರ್ ಸಾಮಾನೆಲ್ಲ. ತುಂಬ ನನ್ನ ನೋವು ಕೊಡ್ತಾ ಇದ್ದಾರೆ. ಪೊಲೀಸರು, ಕೊಡಗಳ್ಳಿ ಪೊಲೀಸರು ಅವ್ರ ಕಡೆ ಸಪೋರ್ಟ್ ಸರ್. ತುಂಬ ಅವ್ರ ಮನೇಲಿ ಬಾಡಿಗೆಗಿರೋರು ಎಲ್ಲ ಹೊಡೆದಾಕವ್ರೆ ಸರ್. ನನಗೆ ಲೋನು ಇಲ್ಲ ಸರ್, ದುಡ್ಡು ಇಲ್ಲ. ನನ್ನ ಜಾಗನೂ ಬಿಡಿಸ್ಕೊಡ್ಬೇಕು ಸರ್. ನನಗೆ ಒತ್ತಾಯ ಮಾಡ್ಕೊಂಡಿದ್ದಾರೆ ಸರ್ ದೇವಸ್ಥಾನಕ್ಕೆ. ಕೂಲಿ ಮಾಡಿ ಹೂವು ಕಟ್ಟಿ ಜೀವನ ಮಾಡಿರೋ ಸರ್ ನಾವು. 1 ರೂಪಾಯಿ ಹಾಕಿ ಕೂಲಿ ಮಾಡಿ 1 ರೂಪಾಯಿ ಹಾಕಿ ದೇವಸ್ಥಾನಕ್ಕೆ ಒತ್ತಾಯ ಮಾಡಿಕೊಂಡು ಓಡಿಸ್ತಾರೆ ಸರ್ ಡೈಲಿ. ಅರ್ಧ ಮನೆ ಆಗಿದೆ ಸರ್. ನಾನು ಅಂಗಡಿ ಮನೇಲಿ ಇಷ್ಟು ಕಡೆ ಇದ್ದೀನಿ ಸರ್. ಒಂದೊಂದು ಸೊಳ್ಳೆ ಇಟ್ಟಿದ್ದಪ್ಪ. ರಾಮಯ್ಯದಲ್ಲಿ ಹೌಸ್ ಸ್ಪೀಕಿಂಗ್ ಮಾಡ್ತಾ ಇದ್ದೀನಿ ಸರ್ ನಾನು ನೈಟು. ರಾಮಯ್ಯದಲ್ಲಿ ಹೌಸ್ ಸ್ಪೀಕಿಂಗ್ ಮಾಡ್ತಾ ಇದ್ದೀನಿ ಸರ್ ನೈಟು ಹೌಸ್ ಸ್ಪೀಕಿಂಗ್ ಕೆಲಸ ಮಾಡ್ತಾ ಇದ್ದೀನಿ. ಮನೆ ಇಲ್ಲ ಸರ್ ನಾನು ಮಲ್ಕೊಳಕ್ಕೆ. ಎಲ್ಲ ಹೊಡೆದಾಕವ್ರೆ ಸರ್. ಕಿಟಕಿ ಬಾಗ್ಲು. ಯಾರು ಹೊಡೆದಾಕಿದ್ದು? ಕಾನೇಬಾವಿ ಮುನೇಶ್ವರ ಪೂಜೆ ಮಾಡೋರು ಲೋಕೇಶ, ಪ್ರಭಾಕರ, ಆಮೇಲೆ ಶ್ರೀನಿವಾಸ, ಆಮೇಲೆ ಪ್ರಕಾಶ, ಬೇಜಾನ್ ಜನ ಇರೋದು ಸರ್. ಎಲ್ಲ ಸೈಡ್ಗಳು ಮಾಡಿಕೊಂಡು ಕಾಲೇಜ್ ಕಟ್ಟಿಕೊಂಡು ನನ್ನದು ಒತ್ತಾಯ ಮಾಡಿಕೊಂಡು ನನ್ನೆಲ್ಲರನ್ನ ಕೈಯಲ್ಲೂ ಬಿಡಿಸ್ತಾರೆ ಸರ್ ಹೊಡಿಯೋಕ್ಕೆ. ಅವ್ನ ಮನೇಲಿ ಬಾಡಿಗೆಗಿರೋನು ಕುಡ್ಕೊ ಬಂದು ಹೊಡಿತಾನೆ ಸರ್ ಡೈಲಿ. ಕೆಟ್ಟ ಮಾತೆಲ್ಲ ಅಂತಾನೆ ಸರ್. ಇದೆಲ್ಲ ಅರ್ಧಕ್ಕವನೆ, ಇದೆಲ್ಲ ಸೀರಿಯಲ್ ಅರ್ಧಕ್ಕವನೆ ಸರ್. DCP ಅವ್ರು ಬರಕ್ಕೆ ಅವ್ರು ಕೊಡಗಳ್ಳಿ ಪೊಲೀಸ್ ಸ್ಟೇಷನ್ ಅವ್ರಿಗೆ ಒಂದು ಚೂರು ನನಗೆ ಇದು ಕೊಟ್ಟಿಲ್ಲ ಸರ್. ಅವ್ರು ಕೊಟ್ಟು ಇದ್ಕೊಂಡು ಕಟ್ಕೊಂಡಿದ್ದಾರೆ ಸರ್. ಅದು ಸೀಟ್ ಹಾಕೊಂಡಿದ್ದಾರೆ ಸರ್. ನನ್ನ ಹೊಡೆದು ಮರಕ್ಕೆ ಕಟ್ಟಾಕಿದ್ದಾರೆ ಸರ್. ಬಾಯಿ ಬಟ್ಟೆ ತುರ್ಕಿದ್ದಾರೆ ಸರ್. ಯಾರು? ಅವರೇ ಪೂಜಾರಿ ದೇವಸ್ಥಾನ ಪೂಜಾರಿ. ನಮಗೆ ಜಾಗ ಬೇಕು ಅಂತ. ನಂದು ಸರ್ ಜಾಗ. ನೋಡಪ್ಪ ಇದನ್ನ. ಅವನು ಜಾಗ ಇಲ್ಲ ಕೇಳಿ, ಸರ್. ಒಂದು FIR ಹಾಕು ಫಸ್ಟು, ಆಮೇಲೆ ದಾರಿ ತಗೊಂಡ್ ಬಾ. ಇದೆಲ್ಲ ಫುಲ್ ಇಷ್ಟು ಕೇಸ್ ಆಗಿಲ್ಲ ಸರ್. ಎಲ್ಲ ಮುಚ್ಚಿಕ್ಕಿದ್ದಾರೆ ಸರ್. ಎಲ್ಲಿಗೂ ಕಳ್ಸಲ್ಲ ಸರ್ ಅವರು. ಒಂದು ಕೇಸು ಕೂಡ ಆಗಿಲ್ಲ ಸರ್. ಅವ್ರದ್ದು ಒಂದು ಕೇಸು ಕೂಡ ಕೊಟ್ಟಿಲ್ಲ ಸರ್. ಕೊಡಗಳ್ಳಿ ಪೊಲೀಸ್ ಸ್ಟೇಷನ್ ಅವರು ತಿರುಗಿ 4 ವರ್ಷದಿಂದ ಒಂದು ಹೆಣ್ಣು ಏನಾಗಿದ್ದೀನಿ ನೋಡಿ ಸರ್. ನಾನು ನನ್ನ ಪರಿಸ್ಥಿತಿ ಆಯ್ತು. ಮಾಡಿ ಹಾಕಿರೋದ್ರಿಂದ ಜಾಗನ. ನೋಡಪ್ಪ ಇದನ್ನ ಫಸ್ಟ್ ಒಂದು FIR ಹಾಕು, ಆಮೇಲೆ ಅದೇ ನೋಡು. ನನ್ನ ಜಾಗ ನಾನು ಬಿಡಿಸ್ಕೊಡ್ಬೇಕು. ರಿಜಿಸ್ಟರ್ ಮಾಡ್ಕೊಡ್ತೀನಿ. ಜಾಗ ನಾನು ಬಿಡಿಸ್ಕೊಡ್ಬೇಕು. ನಂದು ಜಾಗ ಕೊಡ್ತೆ. ನಿನ್ ಫೋನ್ ನಂಬರ್ ಬರ್ದಿದ್ದೀಯ ನಮ್ಮಲ್ಲಿ? ಕೊಟ್ಟಿದ್ದೀನಿ ಸರ್. ಅನ್ಸಿಯಾ ನನ್ನ ಹೆಸರು. ಅಲ್ಲಿ ನಡಿ ಪೊಲೀಸ್ ಸ್ಟೇಷನ್ ಆಫೀಸರು ಬೇಕಾದ ಶಿಕ್ಷೆ ಕೊಟ್ಟಿದ್ದಾರೆ. ನನ್ನ 4 ವರ್ಷದಿಂದ 4 ವರ್ಷದಿಂದ ನನ್ನ ಎದೆ ಪಟ್ಟಿದ್ದಾರೆ.
ಆಯ್ತು ನಡಿ ನಡೀತಾಯಿ